ನೀನು ಅದಕ್ಕೆ ನನಗೆ ಗಂಡು ಮಕ್ಕಳು ಎತ್ತು ಕೊಡಬೇಕು. ನಾನು ನನ್ನ ಮೊಮ್ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಮಹಾರಾಜ ಪಾರ್ಕು, ಸೀಗೆ ಗುಡ್ಡ, ಹಿಂಗೆ ಎಲ್ಲ ಕಡೆ ಅವ್ರನ್ನ ಓಡಾಡಿಸ್ಕೊಂಡ್ ಬರ್ತೀನಿ. ನೀನ್ ನನಗೆ ಗಂಡು ಮಕ್ಕಳು ಎತ್ತು ಕೊಡ್ಬೇಕು. ಬಾ, ಮಕ್ಕಳಿಗೆ ಆಶೀರ್ವಾದ ಮಾಡು ಬಾ. ಓ ಯಾಕಂಗಾಡಿಯೇ ಏನ್ ಮಾಡಬಾರದು ಮಾಡವನ ಅವನು. ಮನೆ ಹಿರಿಕಳಾಗಿ ಆಶೀರ್ವಾದನೂ ಮಾಡಕ್ಕಾಗಕ್ಕಿಲ್ವಾ ನಿನ್ಗೆ? ನೋಡವಾ ಗ್ರೀಷ್ಮ, ನಮ್ದೆಲ್ಲ ಆಶೀರ್ವಾದ ಆಯ್ತಲ್ಲ, ಬಾ ನಿಮ್ಮ ಅಕ್ಕನ್ ತಾವು ಆಶೀರ್ವಾದ ತಗೋ. ಕ್ಷಮಿಸಿ ಮಾವಯ್ಯ. ನಾನು ಈ ಮನೆ ಹಿರಿ ಸೊಸೆ. ಕಿರಿ ಸೊಸೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು ಸರಿನಾ? ನಾನು ಅವಳು ವಾರ್ಗಿತ್ತಿ. ಸಂಬಂಧದಲ್ಲಿ ನಾನೇ ದೊಡ್ಡೋಳು. ನಾವಿಲ್ಲಿ ಅಕ್ಕ ತಂಗಿರಲ್ಲ ಮಾವ, ವಾರ್ಗಿತ್ತಿರು. ನಾನು ದೊಡ್ಡೋಳಾಗಿ ಇವಳು ಕಾಲಿಗೆ ಬೀಳೋದು ನಿಮ್ಮ ಸಂಪ್ರದಾಯ ಅಂದ್ರೆ ನಾನು ಬೀಳ್ತೀನಿ. ಆಯ್ತು, ಹಂಗೆ ಆಗ್ಲಿ. ಈಗ ನೀವಿಬ್ರು ಹೋಗಿ ವಿಶ್ರಾಂತಿ ತಗೊಳ್ಳಿ. ಸುನಂದು ಗೌರವ, ಎಲ್ಲ ಮುಗ್ದೋಯ್ತು.
ಎಲ್ಲ ಮುಗ್ದೋಯ್ತು. ಹಣೆ ಬರವೇ ಸರಿ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಯಾವಾಗ್ಲೂ ಹೀಗೆ ನಮ್ಮ ಮನ್ಸಿಗೆ ಹತ್ರ ಆದವ್ರೇನೆ ನಮ್ಮ ಮನ್ಸನ್ನ ಮುರಿದು ಹಾಕೋದು. ಇವತ್ ನೋಡಿ, ನಾನು ಅಷ್ಟು ಪ್ರೀತಿ ಮಾಡ್ತಿದ್ ನನ್ನ ತಂಗಿನೇ ನನ್ನ ನಮ್ದೆ ನನ್ನನ್ನೇ ದ್ವೇಷ ಮಾಡೋ ತರ ಆಗಿದ್ದಾಳೆ. ಅಕ್ಕ ತಂಗಿ ಅನ್ನೋ ಸಂಬಂಧನೇ ಅಳ್ಸಾಕಿದಾಳೆ. ಶಿವರುದ್ರಪ್ಪನವರ ಹಿರಿ ಸೊಸೆ ಆ ಮನೆ ಕಿರಿ ಸೊಸೆ ಹೊಡೆದಿದ್ದೇಟು. ನಾವಿಲ್ಲಿ ಅಕ್ಕ ತಂಗಿರಲ್ಲ ಮಾವ, ವಾರ್ಗಿತ್ತಿರು. ಅಮ್ಮಿಯರೇ, ಕೀಪಾಟಿ ಮಕ್ಕ ಸಪ್ಪಗೆ ಮಾಡ್ಕೊಂಡಿದ್ದೀರಾ. ನೀವು ಎಷ್ಟು ವರ್ಷ ಮಾಡಿದ್ರು ಆಟೆಯ. ಈಗ ನಾವು ಏನು ಮಾಡೋಕ್ಕಾಗಿಲ್ಲ. ಇವತ್ತನ ಹೊಸಿ ಕಣ್ಮುಚ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ. ನನ್ಗಾಗ್ತಿಲ್ಲ ಜೋಗಿ ಅವ್ರೆ. ಇವತ್ತಾಗಿರೋದೆಲ್ಲ ಒಂದ್ ಕೆಟ್ಟ ಕನ್ಸಾಗ್ಬಾರ್ದಿತ್ತ ಅಂತ ಅನ್ನಿಸ್ತಿದೆ. ನನ್ ತಂಗಿ ಅವಳ ಜೀವನ ನನ್ ಕಣ್ ಮುಂದೆನೆ ಹಾಳಾಗ್ತಿದ್ರು. ನನ್ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ. ನನ್ಗೆ ನನ್ ಬಗ್ಗೆನೆ ಹಿಂಸೆ ಆಗ್ತಿದೆ. ಯಾಕೆ ಅನ್ಕೊಂಡಿರ ಅಮ್ಮಿಯವರೇ? ಗ್ರೀಸ್ಮಿ ಮದುವೆ ತಪ್ಪಿಸ್ಬೇಕು ಅಂತ ನೀವು ಯಾವ ಪಾಟಿ ಪಾಡ್ ಬಿದ್ರಿ, ಯಾವ ಪಾಟಿ ಕಷ್ಟಪಟ್ರಿ ಅಂತ ನಂಗೆ ಗೊತ್ತದೆ. ಅವಳ ಹಣೆ ಬರದಾಗೆ ಅದೇ ಬರ್ದಿತ್ತು ಅಂದ್ರೆ ನಾವೇನು ಮಾಡೋಕ್ಕಾಗಿಲ್ಲ. ಹಣೆ ಬರಹ ಅಂತ ಅನ್ಕೊಂಡು ಹೇಗ್ ಸುಮ್ನಾಗೋದು? ಅದನ್ನೆಲ್ಲ ಹೇಗ್ ಅನ್ಸರ್ಸ್ಕೊಂಡು ಹೋಗೋದು? ಪರಿಚಯ ಒಳ್ಳೆ ಹುಡ್ಗ ಅಲ್ಲ. ಅವನಿಗೆ ಈಗಾಗ್ಲೇ ಮದ್ವೆ ಆಗಿದೆ ಅಂತ ತಾನೆ ಗ್ರೀಷ್ಮನ್ ಮದ್ವೆನ ನಾವ್ ನಿಲ್ಸಕ್ ನೋಡಿದ್ದು. ಆದ್ರೆ ಈಗ ನೋಡಿದ್ರೆ ಅವಳ ಮದ್ವೆ ರುದ್ರ ಭಾವನ್ ಜೊತೆ ಆಗಿದೆ. ಅದೇನೋ ಹೇಳ್ತಾರಲ್ಲ, ಬಾಣ್ಲಿಯಿಂದ ಬೆಂಕಿಗೆ ಅಂತ. ಹಾಗೆ ಒಂದ್ ಕಡೆ ಗ್ರೀಷ್ಮನ್ ಲೈಫು, ಇನ್ನೊಂದ್ ಕಡೆ ಸುನಂತ ಅಕ್ಕ. ಅವ್ರಿಗೆ ಇದನ್ನೆಲ್ಲ ನೋಡಿ ಮನ್ಸು ಒಡೆದೋಗಿರುತ್ತೆ ಜೋಗಿ ಅವ್ರೆ. ಅಲ್ಲ ಅಮ್ಮಿಯವರೇ, ನಾವಿಬ್ರೇನು ಪೆನ್ಸಿಲು ರಬ್ಬರ್ರೆ ಎಲ್ಲಾರ ಜೀವನದಾಗೂ ಅಳಿಸಿ ಬರೆಯಕ್ಕೆ. ಗ್ರೀಸ್ ಮನೆ ಬೇಕು ಅಂತ ಮಾಡ್ಕೊಂಡವಳೆ. ಅವಳೆ ಹೆಂಗೋ ಅನ್ಸರ್ಸ್ಕೊಂಡು ಹೋಯ್ತಾಳೆ. ಹೋಗ್ಲೇಬೇಕಲ್ಲ ಮತ್ತೆ. ಮದುವೆ ನಿಂತು ಹಸೆ ಮನೆಯಿಂದ ಎದ್ದು ಬಂದಿರೋ ಹೆಣ್ಮಕ್ಳ ಗತೆ ಏನು ಅಂತ ನಿಮಗೆ ಗೊತ್ತದಲ್ವೇ? ಹೆಂಗೋ ನಮ್ಮ ರುದ್ರಣ್ಣ ಅವಳಿಗೆ ಅದ್ ಹೇಗೆ ಇಷ್ಟು ಈಸಿಯಾಗಿ ಮಾತಾಡ್ತಿದ್ದೀರಾ ಜೋಗಿ ಅವರೇ? ಅಂದ್ರೆ ನಿಮ್ ಪ್ರಕಾರ ಗ್ರೀಷ್ಮ ರುದ್ರಭವನ್ ಮದ್ವೆ ಆಗಿರೋದು ಸಮಸ್ಯೆನೇ ಅಲ್ಲ ಅಂತನಾ? ಅಲ್ಲ, ನೀವ್ ಇಷ್ಟು ಕಾಮಾಗಿ ಹೇಗಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ ನನ್ಗೆ. ಆಗಿದ್ದೆಲ್ಲ ಆಗೋಯ್ತು, ಆಗಿದ್ದನ್ನೆಲ್ಲ ಒಪ್ಕೋಬೇಕು ಅಂದ್ರೆ ಏನ್ ಅರ್ಥ? ನೀವ್ ಸುಮ್ನೆ ಇದ್ರು ಇದನ್ನೆಲ್ಲ ಒಪ್ಕೊಂಡು ನಾನ್ ಸುಮ್ನೆ ಇರಲ್ಲ ಜೋಗಿ ಅವ್ರೆ. ನೀವು ಸುಮ್ಕೆ ಇರಕ್ಕಿಲ್ಲ, ನಾನು ಸುಮ್ಕೆ ಇದ್ದೀನಿ ಅಂದ್ರೆ ಏನಮ್ಮಿಯವರೇ ಅರ್ಥ? ನಾನೇನೀಗ ಉಳಿ ಕುಂತ ಮಾಡಿಬಿಟ್ಟು ಮನೆಯವ್ರನ್ನೆಲ್ಲ ಎದುರಿಸನೆ? ಈಗ ನಮ್ಮ ಕೈನಾಗ ಏನು ಇಲ್ಲ. ಗ್ರೀಷ್ಮ ನನ್ನ ತಂಗಿ ಜೋಗಿ ಅವ್ರೆ. ಅವಳ ಆವೇಶದಲ್ಲಿ ಏನೋ ತಪ್ಪು ನಿರ್ಧಾರ ತಗೊಂಡಿದ್ದಾಳೆ. ಆದ್ರೆ ಆ ಒಂದ್ ತಪ್ಪಿಂದ ಅವಳ ಇಡೀ ಜೀವನ ಹಾಳಾಗಕ್ ನಾನ್ ಬಿಡಲ್ಲ. ಏನಮ್ಮಿಯವರೇ ನಿಮ್ಮ ಮಾತಿನ ಅರ್ಥ? ನನಗೇನು ಗ್ರೀಷ್ಮಿ ಜೀವನ ಹಾಳಾಗ್ಲಿ ಅಂತ ಆಸೆ ಅದ? ನಾವು ಒಪ್ಕೋತೀವೋ ಬಿಡ್ತೀವೋ,
ಗ್ರೀಸ್ಮಿ ಮದುವೆ ರುದ್ರನ ಜೊತೆಗೆ ಆಗೋಗದೆ. ನಾವು ಅದಕ್ಕೆ ಇನ್ನೇನು ಮಾಡಕ್ಕಾಗಕ್ಕಿಲ್ಲ. ನಮ್ಗಿಷ್ಟ ಆಯ್ತದೋ ಬಿಡ್ತದೋ, ಗ್ರೀಸ್ಮಿ ನಿರ್ಧಾರ ಮಾಡಾಗದೆ ಅದನ್ನ ನಾವು ಒಪ್ಕೊಳ್ಳೇಬೇಕು. ಒಪ್ಪಲ್ಲ, ನಾನು ಅದನ್ನ ಒಪ್ಪಲ್ಲ. ನನ್ ಕಣ್ ಮುಂದೆ ನನ್ನ ತಂಗಿ ಜೀವನ ಹಾಳಾಗ್ತಿದ್ರೆ ಅದನ್ನ ನೋಡ್ಕೊಂಡು ನಂಗೆ ಸುಮ್ನೆ ಕೂರಕ್ ಆಗಲ್ಲ ಜೋಗಿ ಅವ್ರೆ. ಅವಳಿಗೆ ಮದ್ವೆ ಬಗ್ಗೆ ಗಂಡನ ಬಗ್ಗೆ ಎಷ್ಟೆಲ್ಲ ಕನ್ಸಿತ್ತು. ಅವಳಿಗೆ ರುದ್ರ ಭಾವನ್ ಜೊತೆ ಇರಕ್ಕಾಗಲ್ಲ, ಅದ್ ನನಗ್ ಗೊತ್ತು. ನಾನು ಇದಕ್ಕೇನಾದ್ರೂ ಮಾಡ್ಲೇಬೇಕು, ಮಾಡೇ ಮಾಡ್ತೀನಿ. ಅಮ್ಮಿಯವರೇ, ಗ್ರೀಸ್ಮಿಗೆ ಏನಾದ್ರು ತೊಂದರೆ ಆದ್ರೆ ನಾವು ಅವಳಿಗೆ ಹೆಲ್ಪ್ ಮಾಡ್ಬೋದೇ ಹೊರತು ಬೇರೆ ಏನು ಮಾಡಕ್ ಹಾಕಿಲ್ಲ. ಓಸಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಹಠ ಮಾಡಬೇಡಿ. ನಾನ್ ಯಾವ ಹಠನೂ ಮಾಡ್ತಿಲ್ಲ ಜೋಗಿ ಅವರೇ, ನಾನ್ ಸರಿಯಾಗಿ ಯೋಚನೆ ಮಾಡ್ತಿದ್ದೀನಿ. ಆಯ್ತಮ್ಮಿಯವ್ರೆ, ನೀವು ಏನು ಯೋಚನೆ ಮಾಡ್ತಿದ್ದೀರೋ ಅದೇ ಸರಿ. ಇಷ್ಟೊತ್ನಾಗ ಎಲ್ಲಿಗೆ ಹೊರಟ್ರಿ? ಆಗ್ಲೇ ಹೊತ್ತಾಗದೆ, ಹೊಸಿ ಹೊತ್ತು ಮನಿಕಬಾರ್ದೆ. ನನಗೂ ಸಾಕಾಗೋದೆ. ನೀವು ಮಲ್ಕೊಳ್ಳಿ.